ಜನರ ನಡುವೆ ಒಳ್ಳೆಯ ಮನ್ನಣೆ ಇದ್ದಂತಹ ಒಂದು ಸಮಯ. ಎಷ್ಟು ಮಟ್ಟಿಗೆ ಅಂದರೆ, ಒಬ್ಬ ರೈಟರ್ ಒಂದು ಒಳ್ಳೆಯ ಪುಸ್ತಕ ಬರೆದು ಅದು ಜನರಿಂದ ಚೆನ್ನಾಗಿ ರಿಸೀವ್ ಆದರೆ ಆ ರೈಟರ್ ಜೀವನದಲ್ಲಿ ಸೆಟ್ಲ್ ಆಗಿಬಿಡ್ಬೋದು ಅಂತಹ ಒಂದು ಸಂದರ್ಭ. ಹೀಗಿರುವಾಗ 1909ರಲ್ಲಿ ಫ್ರಾನ್ಸ್ ದೇಶ, ಅಲ್ಲಿ ಒಬ್ಬ 38 ವರ್ಷದ ವ್ಯಕ್ತಿ ತಾನು ಸಹ ಒಬ್ಬ ದೊಡ್ಡ ರೈಟರ್ ಆಗಬೇಕು, ಒಂದು ದೊಡ್ಡ ಬೃಹತ್ ಕಾದಂಬರಿ ಬರೀಬೇಕು ಅನ್ನೋ ಪ್ರಯತ್ನದಲ್ಲಿ ತೊಡಗಿರ್ತಾನೆ. ಅವನಿಗೆ ಚಿಕ್ಕ ವಯಸ್ಸಿನಿಂದ ರೈಟರ್ ಆಗಬೇಕು ಅನ್ನೋದು ಆಸೆ. ಕೆಲವು ಸಣ್ಣ ಪುಟ್ಟ ರೈಟಿಂಗ್ಸ್ನ ಬರೆದು ಕೆಲವೊಂದು ಲೋಕಲ್ ಪಬ್ಲಿಕೇಶನ್ಸ್ನಲ್ಲಿ ಪಬ್ಲಿಷ್ ಮಾಡಿರ್ತಾನೆ. ಅವನು ತನ್ನ ರೂಮ್ನಲ್ಲಿ ತನ್ನ ರೈಟಿಂಗ್ಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಬಾಗಿಲು ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಬೆಡ್ ಮೇಲೆ ಕೂತ್ಕೊಂಡು ಬರೀತಾ ಇರ್ತಾನೆ. ಈಗ ಅವನೊಂದು ಬೃಹತ್ ಕಾದಂಬರಿ ಬರೆಯೋ ಪ್ರಯತ್ನದಲ್ಲಿ ತೊಡಗಿರ್ತಾನೆ. ಹಲವು ಪರಿಶ್ರಮಗಳ ನಂತರ ಆ ಕಾದಂಬರಿಯ ಮೊದಲನೇ ಭಾಗ ಅಂದರೆ